ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಶ್ಮಿ ಕರಿಯಪ್ಪ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಏನು ಸ್ಪೆಷಲಪ್ಪ ಅಂತ ಅಂದರೆ ತುಮಕೂರಿಗೆ ಹೋಗ್ತಾ ಇದ್ದೀವಿ. ಅಂದರೆ ಹಬ್ಬ ಹತ್ರ ಬಂತಲ್ವಾ, ಅದಕ್ಕೆ ಒಂದು ಸ್ಮಾಲ್ ಶಾಪಿಂಗ್ ಹೋಗೋಣ ಅಂತ ಹೋಗ್ತಿದ್ದೀವಿ. ಅಲ್ಲಿ ಯಾವ್ಯಾವ ಶಾಪಿಗೆ ಹೋಗ್ತೀವಿ ಮತ್ತು ಅಲ್ಲಿ ಏನೇನು ತೊಗೊಳ್ತೀವಿ ಅನ್ನೋದನ್ನೆಲ್ಲ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಆದರೆ ಇದೇ ಐಟಮ್ ತೊಗೊಂಡಿರೋದು ಅಂದರೆ ಪರ್ಟಿಕ್ಯುಲರಾಗಿ ಇದೇ ಐಟಮ್ ತೊಗೊಂಡಿರೋದು ಅಂತ ನಿಮ್ಮ ಹತ್ರ ಶೋ ಮಾಡಿಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅದನ್ನು ತೋರಿಸ್ತೀನಿ ಏನೇನು ಐಟಮ್ಸ್ ತೊಗೊಂಡಿದ್ದೀವಿ ಅಂತ. ಇವಾಗ ಸದ್ಯಕ್ಕೆ ಯಾವ್ಯಾವ ಶಾಪಿಗೆ ಹೋಗಿದ್ದು, ಎಲ್ಲಿ ಹೋಗಿದ್ದು ಅನ್ನೋದನ್ನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆ ಈ ವ್ಲಾಗ್ ಎಂಡಲ್ಲಿ ನನ್ನ ಮಮ್ಮಿಯ ಫನ್ನಿ ಕಾನ್ವರ್ಸೇಷನ್ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿದೆ, ಒಂಥರ ಫನ್ನಿಯಾಗಿ. ಸೊ ಅದನ್ನು ನೋಡೋದು ಮರಿಬೇಡಿ. ಹಬ್ಬ ಅಂತೂ ಇಂತೂ ತುಮಕೂರು MG ರೋಡಿಗೆ ಬಂದಿದ್ದೀವಿ. ನಾನು ಏನಕ್ಕೆ ಶಾಲ್ ಹೊತ್ಕೊಂಡಿದ್ದೀನಿ ಅಂತಂದರೆ ನನ್ನ ಆಫ್ ಸ್ಲೀವ್ ನಂದು ಹಾಕ್ಕೊಂಡ್ರಂಥ ಟೀ ಶರ್ಟು ಮತ್ತು ಹ್ಯಾಂಡ್ಸ್ ಎಲ್ಲನೂ ಬ್ಲ್ಯಾಕ್ ಆಗುತ್ತೆ ಈ ಉರಿಯೋ ಬಿಸಿಲಲ್ಲಿ ಅಂತೇಳಿ ಹೀಗೆ ಶಾಲ್ ಹೊತ್ಕೊಂಡಿರೋವಂಥದ್ದು. ನೋಡುವ ಇಲ್ಲಿ ಏನೇನು ತೊಗೊತೀವಿ, ಏನೇನು ಪರ್ಚೇಸ್ ಮಾಡ್ತೀವಿ ನೋಡುವ, ಆದಷ್ಟು ಶೇರ್ ಮಾಡ್ಕೊತೀನಿ. ತುಮಕೂರಿಗೆ ಬಂದಿದ್ದೀನಿ, ನೀವು ನೋಡ್ಬೋದು. ಇದು ಒಂದು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್. ಇದು ಒಂದು MG ರೋಡ್ ಹೋಗೋ ದಾರಿ. ಇಲ್ಲೇನೋ ಇದೆ ಅಂತೆ, ಅಷ್ಟು ತೋರಿಸ್ಬೇಕಂತ. ಅವಳಿಗೆ ಶಾಪಿಂಗ್ ಮಾಡಿ ಭಾಳ ದಿನ ಆಯ್ತಲ್ವಾ. ಹೌದಾ, ಫಸ್ಟು ತಿಂಡಿ ತಿಂದ್ಬಿಟ್ಟು ಆಮೇಲೆ ಹೋಗ್ತೀವಿ. ಒಂದು ಅಂಗಡಿ ಸಿಕ್ಕಿದೆ, ಇದೇ ಹೋಟ್ಲು, ದ್ವಾರಕಾ ಹೋಟ್ಲು.
ಬಿಗ್ ಬಜಾರಲ್ಲಿ ಇಷ್ಟು ಮಟ್ಟಿಗೆ ಶಾಪಿಂಗ್ ಆಗಿದೆ, ಹಬ್ಬದ ಶಾಪಿಂಗ್. ನೋಡೋಣ ಅಂತ ಬಂದ್ವಿ, ಇಲ್ಲಿ ಏನೂ ತಗೊಂಡಿಲ್ಲ, ಹೆಂಗಿದೆ ಏನು ಅಂತೇಳಿ ನೋಡೋಣ ಅಂತ ಬಂದ್ವಿ ಅಷ್ಟೇ. ಅಲ್ಲಿ ಹೋಗೋ ಊರಿಗೆ ಹೋಗುವ ಸಾಕು ಇಲ್ಲ ಅವ್ರು ಇಟ್ಕೊಂತಾರೆ. ಇವಾಗ ತಾನೇ ಜಸ್ಟ್ ಬಂದ್ವಿ, ಇವಾಗಿನ ನಾನಿನ್ನ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಅದು ಏನೇನು ತಂದ್ವಿ ಏನು ಅಂತ ತೋರಿಸ್ತೀನಿ, ಓಕೆನಾ? ನೋಡಿ ನನ್ನ ಔಟ್ಫಿಟ್ಟಿಂಗ್ ಹೇಗಾಗಿದೆ ಅಂತೇಳಿ. ತುಮಕೂರಲ್ಲಿ ಓಡಾಡಿದ್ದಂಥದ್ದು ಕೈಯೆಲ್ಲ ಕರ್ಗಾಗುತ್ತೆ ಅಂತ ಅಂದ್ಕೊಂಡೇ ಸುತ್ತಾಡ್ಬಿಟ್ವಿ ತುಮಕೂರಲ್ಲಿ. ಹಿಂಗೇನೆ ಕೂಕೋದೇನೋ ಪರವಾಗಿಲ್ಲ, ಫುಲ್ ಸ್ಲೀವ್ ಹಾಕೊಂಡ್ಬಿಟ್ಟಿದ್ಲು. ಇದನ್ನು ಸೆಲೆಕ್ಟ್ ಮಾಡಿದ್ದು ನಾನೇ. ಕೂಕು ಏನಂದ್ಲು ಗೊತ್ತಾ ಫ್ರೆಂಡ್ಸ್, ಅಮ್ಮ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ನಂಗೆ ಇಷ್ಟ ಆಯ್ತು ಟಾಪ್. ಒಂದು ಅವಳು ಇಷ್ಟಪಟ್ಟಿದ್ದಲ್ಲ, ನಾನು ಇಷ್ಟಪಟ್ಟಿದ್ದು. ನಾನು ಯಾವುದೇ ಇಷ್ಟಪಟ್ಟು ಫ್ರೆಂಡ್ಸ್, ಏನಂದರೆ ಬಟ್ಟೆನೇ ಆಗಲಿ, ಒಂದು ಕ್ಲಾತ್, ಒಂದು ಮೆಟೀರಿಯಲ್ಸ್, ಒಂದು ಡಿಸೈನು, ಒಂದು ಮನೆಯೇ ಆಗಿರಲಿ, ಒಂದು ಪರ್ಸನ್ನೇ ಆಗಿರಲಿ, ಯಾರನ್ನೇ ಆಗಲಿ ನಾನು ಚೂಸ್ ಮಾಡೋದ್ರಲ್ಲಿ ಇನ್ನೊಂದು ಮಾತಿರಲ್ಲ ಗೊತ್ತಾ. ಉಸಪ್ಪ ಇಷ್ಟೊತ್ತು ಏನು ಮಾಡ್ತಾಯಿದ್ದೆ ಉಸಪ್ಪ? ಆ ಬಟ್ಟೆ ಎಲ್ಲ ಗಬ್ ಮಾಡ್ಕೊಂಬಂದೈತೆ ಫ್ರೆಂಡ್ಸ್. ನಾನು ರೀಲ್ಸ್ ಮಾಡ್ತಿದ್ದೆ ಗಾಯ್ಸ್. ರೀಲ್ಸ್ ಮಾಡ್ಕೊತಾ ಇದ್ಲಂತೆ. ಟಿ ಶರ್ಟ್ ಕಾಫ್ ಇದು ಅಂಥದ್ದು ಟಾಪ್ ಚೆನ್ನಾಗಿದೆ ಅಂತ. ಚೆನ್ನಾಯ್ತಾ? ಕಂಫರ್ಟಬಲ್ ಆಯ್ತಾ ಟಾಪು? ಎಷ್ಟು ಹೊಗಳ್ತಾಳೆ ನೋಡಿ ಫ್ರೆಂಡ್ಸ್. ನಾನು ಕೊಡ್ಸೋ ಟಾಪ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇವಳೇನು ಹಾಕೊಂಡಿದ್ರೆ ನಾನು ಹಾಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್. ಉದ್ದ ತಳಿಂದ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಒಂದು ಬ್ಲ್ಯಾಕ್ ತೊಗೊಂಡು ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ಸಾಟಿಗೆ ಇವಳಿಗೆ ಕೊಡಿಸಿದ್ದು. ನಾನು ತಗೊಂಡಿದ್ದೀನಿ, ಇವಳಿಗೆ ಕೊಡಿಸಿಲ್ಲ ಅಂತ. ಅವಳು ನಾನು ಬೈ ಮಾಡಿದ್ದು ಏನು ಮಾಡಿದ್ಲು ಗೊತ್ತಾ? ನಾನು ಬೈ ಮಾಡಿದ್ದ ಅಮ್ಮ ಇದು ನನಗ ಅಂತ ಅವಳು ಹಾಕೊಂಡ್ಬಿಟ್ಲು. ತಾತನ ತಿಥಿಗೆ ಹಾಕೊಂಡೋಗಿದ್ನಲ್ಲ, ಫಸ್ಟಿಗೆ ಬಂದ ತಕ್ಷಣ ಇದು ನೀನು ಯಾರಿಗಮ್ಮ ಬೈ ಮಾಡೋದು ಅಂತೇಳಿ ಹಾಕೊಂಡು ಅವಳಿಗೆ ಚೆನ್ನಾಗಿ ಕಾಣ್ತು. ನನಗೆ ಬೇಜಾರಾಯ್ತು, ಕೊಡು ನನಗದು ಬೈ ಮಾಡೋದು ಅಂತ. ಹಂಗಲ್ಲ, ನನಗೆ ಬೈ ಮಾಡ್ಕೊಂಡಿದ್ದೆ ಫಸ್ಟೇ. ಬಟ್ ಚೆನ್ನಾಗಿ ಕಾಣ್ತಿತ್ತು. ಬಟ್ ಆದರೆ ನನಗೆ ಅಂತ ಆಸೆ ಪಟ್ಟು ಒಂದು ಬೈ ಮಾಡಿದ್ದೆ. ಇವಳಿಗೆ ಹೇಳಿದ್ದೆ, ನೋಡ ನಾನೊಂದು ಟಾಪ್ ತಗೊತಾ ಇದ್ದೀನಿ ಕೂಕುಮರಿ, ನೀನು ಒಂದು ಏನಾದರೂ ಬೈ ಮಾಡೋದೆ. ಬೈ ಮಾಡಿರಲಿಲ್ಲ ಅವಳು. ಅದಕ್ಕೆ ನಾನೇನು ಮಾಡಿದೆ, ಇವಳು ನನಗಮ್ಮ ಇದು ನನಗಮ್ಮ ಅಂದ್ಲು. ನಾನು ಇಲ್ಲ ನನಗೆ ಅಂತ ಹೇಳೋದಕ್ಕೆ ಬಾಯೇ ಬರಲಿಲ್ಲ. ಆಮೇಲೆ ಹೇಳಿದೆ, ಆಯಿತು ನೀನೇ ಹಾಕೋ ಅಂತಂದರೆ ಸ್ವಲ್ಪ ದೊಗ್ಲ ಅನಿಸ್ತಾ ಇತ್ತು ಕಂಕ್ಳಲ್ಲಿ. ಅದಕ್ಕೆ ನಾನೇನು ಮಾಡಿದೆ, ಯಾಕೋ ನಿಮಗೆ ದೊಗ್ಲ ಅನಿಸುತ್ತೆ, ಇದು ನನಗೆ ಫಿಟ್ಟಿಂಗ್ ಕರೆಕ್ಟಾಗಿದೆ ಅನಿಸುತ್ತೆ, ನಾನೊಂದ್ಸಲ ವೇರ್ ಮಾಡಿ ನೋಡ್ತೀನಿ ಅಂತ ಹಾಕೊಂಡಾಗ ಅದು ನನಗೆ ಕರೆಕ್ಟಾಗಿತ್ತು. ಆಶೆಗೂ ಸ್ವಲ್ಪ ದೊಗ್ಲ ಅನಿಸ್ತಿತ್ತು. ಅದಕ್ಕೆ ಆಶೆ ದೊಗ್ಲ ಐತೆ, ಬೇಕಾದ್ರೆ ನಿಂಗೆ ಬೇರೆದು ಬೈ ಮಾಡಿಕೊಡ್ತೀನಿ, ನಾನೇ ಇಟ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನಗೆ ಅಂತಲೇ ನಾನು ಬೈ ಮಾಡ್ಕೊಂಡಿದ್ದು ಬ್ಲ್ಯಾಕ್ ತಾತನ ತಿಥಿಗೆ ಹಾಕೊಂಡೋಗಿದ್ದು. ಬಟ್ ಅದೇ ನಿನಗೆ ಚೆನ್ನಾಗಿ ಕಾಣ್ತಿತ್ತು. ಇಲ್ಲ ಫ್ರೆಂಡ್ಸ್, ಇವಳು ಹಿಂಗೆ ಮಾಡೋದು. ನಾನು ಏನೇ ತಗೊಂಡ್ಲಿ ಇವಳಿಗೆ ಇಷ್ಟಪಡ್ತಾಳೆ. ಅದಕ್ಕೂ ಮುಂಚೆ ಏನು ಬೈಬೇಡ, ನನಗೆ ಅಂತ ತಗೊಂಡು ಹಾಕೊಂಡ್ಬಿಡ್ತಾಳೆ. ಅದಕ್ಕೆ ನನಗೆ ಬೇಜಾರು ಅನ್ನಿಸ್ತು. ಅದು ಬೇರೆ ದೊಗ್ಲ ಅನಿಸ್ತಿತ್ತು ಇವಳಿಗೆ. ಅದು ನನಗೆ ಕರೆಕ್ಟಾಯಿತು ಸೈಜು. ನಾನು ಇಟ್ಕೊತೀನಿ, ನಿಂಗೆ ಇದೇ ಥರದ ಬೇರೆ ಬೈ ಮಾಡ್ತೀನಿ ಅಂತಂದರೆ ಸರಿ ಆಯಿತು ಅಂತಂದು. ಹುಡುಕು ನೀನೇ ಅಂದ, ಹುಡುಕ್ಲಿಲ್ಲ. ಅವಾಗ ನಾನೇ ಚೆನ್ನಾಗಿ ಸರ್ಚ್ ಮಾಡಿದೆ. ಅವಾಗ ಈ ಟಾಪ್ ಸಿಕ್ತು. ಅವಾಗ ಈ ಟಾಪ್ನ ನಾನು ಇವಳಿಗೆ ಬೈ ಮಾಡಿದ್ದಂಥದ್ದು.
ಯಾವ ಟಾಪು ಅಂತ ಕ್ಲಿಪ್ಪಿಂಗ್ ಹಾಕ್ತೀನಿ, ಯಾವ ಒಂದು ಟಾಪಿಗೆ ಸಾಟಿಗೋಸ್ಕರ ಈ ಟಾಪ್ನ ಕೊಡಿಸಿದೆ ಅಂತೇಳಿ. ಅದೇ ಥರ ಚೆನ್ನಾಗಿದೆ ಕ್ಲಾತ್, ತುಂಬ ಚೆನ್ನಾಗಿದೆ, ಉದ್ದ ತೊಳು ಸಖತ್ತಾಗಿದೆ. ನಾ ಇದನ್ನು ಮೈಸೂರಿಗೆ ಹೋಗ್ಬೇಕಾದ್ರೆ ಹಾಕ್ಸ್ಬೇಕು ಅಂದ್ಕೊಂಡಿದ್ದೆ. ನಾ ಇದನ್ನು ನಿಮಗೆ ಸಖತ್ತಾಯಿತು. ಅಲ್ಲಿಂದ ಬರುವಾಗ ಅಥವಾ ಹೋಗುವಾಗ ಹಾಕ್ಕೋಬೇಕು ಅಂತ ತುಮಕೂರಿಗೆ ಹಾಕೊಂಡು ಹೋಗೋ ಆ ಥರ ಆಯಿತು. ಇರಲಿ ಬಿಟ್ಟು ಪರವಾಗಿಲ್ಲ, ಒಂದ್ಸಲ ವಾಶ್ ಮಾಡಿ ಹಾಕ್ಬೇಕು. ಬಂದು ಇಲ್ಲಿ ಕೂತ್ಕೊಂಡು ಉಲ್ಡೋಗ್ಬಿಟ್ಟಾಳೆ, ಬೀದ ಕೂತ್ಕೊಂಡು. ಯಾಕೆ ಗೊತ್ತಾ, ಫೋನ್ ಇಟ್ಕೊಂಬಿಟ್ಟು ರೀಲ್ಸ್ ಮಾಡ್ಕೊಂಬಿಟ್ಟಾಳೆ. ನೋಡಿ ಹೆಂಗೆ ಹೇಳ್ತಾಳೆ ಅಂತ. ನೋಡಿ ಇವಳು ಸೈಲೆಂಟ್ ಅಲ್ಲ ಅವಳು ಹೆಂಗೆ ಹೇಳ್ತಾಳೆ. ಅದೇ ಕೊಡ್ತೀನಿ, ಯಾಕೆ ಎಲ್ಲ ಕಟ್ ಮಾಡೋದು ಫ್ರೆಂಡ್ಸ್. ಇವಳು ಎಷ್ಟೊಂದು ಹಾಕಿರ್ತೀನಿ ಗೊತ್ತಾ ನಾನು ಕ್ಲಿಪ್ಪಿಂಗ್ಸು ಇಸ್ಕೊಂಬಿಟ್ಟು, ಇನ್ನೊಂದ್ಸಲ ಎಲ್ಲ ಚೆಕ್ ಮಾಡಿಬಿಟ್ಟು ಇವಳವೆಲ್ಲ ಕಟ್ ಮಾಡಿಬಿಟ್ಟು ನಂದಷ್ಟೇ ಹಾಕಿರ್ತಾಳೆ ಇವಳು. ಇದು ಕೂಡ ಹಾಗೆ ಆಗೋದು ಎಷ್ಟು ಅದೇ ಕೊಡ್ತೀನಿ ನಾನು ನಿನಗೆ, ಏನಿಲ್ಲ ನೋಡು ಕೋತಿ ಅಂತಾಳೆ. ಗಾಡಿ ಬಿಟ್ಕೊಂಡು ಮೆಂತೆ ಸೊಪ್ಪು ತಗೊಳ್ತೀನಿ, ಮೊನ್ನೆ ಮಾಡಿದ್ದಲ್ಲ ಮೆಂತೆ ಬತ್ತ ಮಾಡು. ಹೆಂಗೆ ನಾವು ಚಪ್ಪು ಚಪ್ಪು ಹೋಟ್ಲಿಗೆ ಯಾರು ಸೇರಿಸಿಂತಾಡಿ ಎಲ್ಗ ನಾವು ಹೋಟ್ಲಿಗೆ ಗೆಲ್ಸೋಡು ಚಪ್ಪು ಅಡುಗೆ ಮಾಡೋದು ಚಪ್ಪು. ಹೆಂಗೆ ನಾವು ಮಾಡಿದ್ದು ಮೆಂತ್ಯ ಬಾತ್ ಸೂಪರ್. ಹಂಗೆ ಮಾಡ್ತೀಯ? ಈಗ ಆಗಲ್ಲ, ಯಾಕೆ? ನಾಳೆ ಮಾಡ್ತೀನಿ. ಈಗ ತುಂಬಾ ಸುಸ್ತಾಗಿದೆ, ನಾನು ಟ್ರಾವೆಲ್ ಮಾಡಿ. ಏನು ಮಾಡೋದು ಅಡುಗೆ ಈಗ ಸದ್ಯಕ್ಕೆ ಈಗ ಬೇಕಾ? ಚೆನ್ನಾಗಿ ನಾಳೆಗೆ ಮಾಡ್ತೀಯಾ? ಯಾಕಂದ್ರೆ ಸ್ವಲ್ಪ ರೆಸ್ಟ್ ಮಾಡೋಣ, ಕುಚ್ಚು ಬೇರೆ ಹಾಕ್ಬೇಕು ಆಯ್ತು. ಸ್ಯಾರಿಗೆ. ಹಾಂ, ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಗಾಯ್ಸ್ ನಾನು ಸ್ಯಾರಿ ಕುಚ್ಚು ಹಾಕ್ಬೇಕು. ಅಲ್ಲಿ ಹೋಗಿ ಬಂದು ಬಹಳ ಟೈರ್ಡ್ ಆಗಿದೆ. ಆಯ್ತು ಬಿಡು, ಆಯ್ತು. ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡ್ಬೇಕು. ಬೇಕಿ ಸಾಯಂಕಾಲಕ್ಕೆ ಏನಾದ್ರು ಹಾಂ, ಗೊಜ್ಜು ಕೂಸ್ಕೊಂಡ್ಬಿಟ್ಟು ಹಿಂದೆ ಕಡೆ ಹೆಂಗೆ ಮಾಡ್ತಿರೋದು. ಆ ಗೊಜ್ಜ ಗಿಜ್ಜ ಕೂಸ್ಬಿಟ್ಟು ಅನ್ನ ಮಾಡ್ಕೊಂಡು ಊಟ ಮಾಡೋಣ ಆಯ್ತಾ? ಮುದ್ದೆ ಮಾಡ್ಕೊಂಡ್ಬಿಟ್ಟು ಬೇಕಿ ನಾಳೆ ಬೇಕಿ ತಿಂಡಿ ಬಿಸಿ ಬಿಸಿ ಮಾಡ್ಕೊಡ್ತೀನಿ. ಚೆನ್ನಾಯ್ತು. ಹೆಂಗೆ ಹಾಕಿದಂಗೆ ಅವಳು ಖಾರದ ಪುಡಿ ಹಾಕಿಲ್ಲ, ಖಾರದ ಪುಡಿ ಹಾಕ್ಬೇಡ, ಚಾಟ್ ಮಸಾಲ ಹಾಕ್ತೀನಿ. ಹಾಂ, ಹಸಿಗೆ ತಗೊಂಬರ್ತೀನಿ. ಹಂಗೆ ಮೆಂತ್ಯ ಸೊಪ್ಪು ತರಬೇಕಲ್ಲ, ನಾಳೆಗೆ ಹೋಗಿ ತಗೊಂಬರ್ತೀನಿ. ಫ್ರೆಶ್ ಆಗಿರೋ ಮೆಂತ್ಯ ತೊಗೊಂಬರ್ತೀನಿ. ಮೆಂತ್ಯ ಸೊಪ್ಪು ಅದು ಇದಿಲ್ಲನ ಮಾಡ. ಮೆಂತ್ಯ ಸೊಪ್ಪು ಜಾಸ್ತಿ ಹಾಕ್ಬೋದು, ಸಾಕಾಗಿತ್ತು. ನಂಗೆ ತುಂಬ ಇಷ್ಟ ಆಯ್ತು. ಹೊಟ್ಟೆ ತುಂಬ ತಿಂದೆ, ಕ್ಯಾರೆಟ್ ತಿಂದೆ, ಸೌತೆಕಾಯಿ ತಿಂದೆ, ಚೆನ್ನಾಗಿತ್ತು. ಆಯ್ತು 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 ಆಯ್ತು, ಫ್ರೆಶ್ ಅಪ್ ಆಗ್ಬಾ. ಓಕೆ. ಹಾಂ.